ಶೇಟ್ಸ್ ಕುಟುಂಬದ ಅದ್ಭುತ ಸಮಯ. ಈ ಸಂದರ್ಭವು ಸಾಕಷ್ಟು ಶ್ರೇಯಾಂಶ ಹೀಗೆ ಪ್ರೀತಿ ಹಾಗೂ ಮುದ್ದಾಟದಿಂದ ತುಂಬಿರಲಿ ಸದಾಕಾಲ. ಯಾಕಂದ್ರೆ ನಮ್ ಕಂದ ಶ್ರೇಯಾಂಶ್ ಭೂಮಿಗೆ ಬಂದಾಯ್ತು 365 ದಿನ. ಹ್ಯಾಪಿ ಬರ್ಡೇ ಶ್ರೇಯಾಂಶ್. ಶ್ರೇಯಾಂಶ್ಗೆ 1 ವರ್ಷ ತುಂಬಿದ ಸಂಭ್ರಮಿಸೋದ್ಕೆ ಎಲ್ಲರೂ ಸೇರಿದ್ರು ಕುಟುಂಬದ ಜನ. ಈ ಸಂಭ್ರಮನ ಮತ್ತಷ್ಟು ಮೆರುಗುಗೊಳಿಸೋದಕ್ಕೆ ನಾವು ಮಾಡಿದ್ವಿ ಸಖತ್ ಮಸ್ತಿ ಮಜಾನ. ನವಜಾತ ಶ್ರೇಯಾಂಶ್ನ ಹೆಮ್ಮೆಯ ಮಾತಾಪಿತರಾದ ಶ್ರೀಮತಿ ಅಂಕಿತಾ, ಶ್ರೀ ಮಹೇಶ್ ಎಸ್ ಶೇಟ್ ರವರಿಗೆ ಉತ್ಸವ ಇವೆಂಟ್ಸ್ ವತಿಯಿಂದ ಹಾರ್ದಿಕ ಶುಭಾಶಯಗಳು ಮತ್ತು ಶ್ರೇಯಾಂಶ್ನ ಉತ್ತರೋತ್ತರ ಅಭ್ಯುದಯಕ್ಕೆ ಶುಭ ಹಾರೈಕೆಗಳು. ನಮ್ಮ ಮೊದಲನೇ ಸೆಗ್ಮೆಂಟ್ ಬಂದ್ಬಿಟ್ಟು ಪುಟಾಣಿ ಪಾಂಟರ್ಸ್ ರೌಂಡ್. ಪುಟಾಣಿ ಪಾಂಟರ್ಸ್ ರೌಂಡ್ ಅಲ್ಲಿ ಇದ್ದಿದ್ದ ಟಾಸ್ಕ್ ಏನಪ್ಪಾ ಅಂತ ಹೇಳಿದ್ರೆ ಬಲೂನ್ ಬ್ಲಾಸ್ಟ್. ಏನಿದು ಬಲೂನ್ ಬ್ಲಾಸ್ಟ್ ಅಂತ ಕನ್ಫ್ಯೂಸ್ ಆಗೋದ್ರಾ? ನಥಿಂಗ್ ಬಟ್ 1 ನಿಮಿಷ ಕಾಲಾವಕಾಶದಲ್ಲಿ ಎಷ್ಟು ಬಲೂನ್ನ ಎರಡು ತಂಡದಲ್ಲಿ ಯಾವ ತಂಡ ಜಾಸ್ತಿ ಬಲೂನ್ ಬ್ಲಾಸ್ಟ್ ಮಾಡ್ತಾರೋ ಅವರೇ ವಿನ್ನರ್ಸ್. ಇದ್ರಲ್ಲಿ ಒಂದು ಪೈಪೋಟಿ ಕೊಟ್ರು ಪುಟಾಣಿ ಪಾಂಟರ್ಸ್ ಸೂಪರ್ ಸಖತ್ತಾಗಿ ಆಡಿ ಎಲ್ಲರ ಮನಸ್ಸನ್ನ ಕೂಡ ಗೆದ್ಬಿಟ್ರು. ಇದೇ ನಮ್ಮ ಮೊದಲನೇ ರೌಂಡ್ ಆಗಿತ್ತು. ನಮ್ಮ ಸೆಕೆಂಡ್ ಸೆಗ್ಮೆಂಟ್ ಆಗಿತ್ತು ಕ್ವಾಟ್ಲೇಟು ಕ್ರೇಜಿ ಜೋಡೀಸ್. ಅವಾಗ ಬಂದ್ರು ಎಲ್ಲ ಕಪಲ್ಸ್ ಸಖತ್ ಜೋಶಿಂದ ಎಲ್ಲ ಪೇರ್ ಆಗಿ ನಿಂತಿದ್ರು. ಕ್ವಾಟ್ಲೆ ಕೊಡದೆ ಸುಮ್ ಬಿಡ್ತೀವಾ? ಕ್ವಾಟ್ಲೆ ಆಗಿತ್ತು ವೈಫ್ ಸಪರೇಟ್, ಹಸ್ಬೆಂಡ್ ಸಪರೇಟ್. ಆಮೇಲೆ ಬಂತು ರ್ಯಾಪಿಡ್ ಫೈರ್ ಕ್ವೆಶ್ಚನ್ಸ್ ರೌಂಡ್. ರ್ಯಾಪಿಡ್ ಫೈರ್ ಕ್ವೆಶ್ಚನ್ಸ್ ರೌಂಡ್ ಅಲ್ಲಿ ಒಂದೇ ಒಂದು ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಯಾರಿಗೆ ಕ್ವೆಶ್ಚನ್ ಕೇಳಿದ್ರು ಆನ್ಸರ್ ಮಾಡೋಕ್ಕೂ ಮುಂಚೆ ಯಾವ್ದಾದ್ರು ಪ್ರಾಣಿ ಸೌಂಡ್ ಮಾಡ್ಬೇಕಿತ್ತು ಅವರು. ಆದ್ರೆ ಅಲ್ಲಿ ಮಾಡಿದ್ದು ಬೌ ಬೌ ಮ್ಯಾವ್ ಮ್ಯಾವ್ ಇವೆರಡು ಬಿಟ್ಟು ಯಾವ ಪ್ರಾಣಿ ಸೌಂಡು ಬರ್ಲೇ ಇಲ್ಲ. ಪರವಾಗಿಲ್ಲ ಆಗ್ಲಿ ಅಂತ ಹೇಳ್ಬಿಟ್ಟು ಪಟ್ ಅಂತ ರ್ಯಾಪಿಡ್ ಫೈರ್ ಕ್ವೆಶ್ಚನ್ಸ್ ರೌಂಡ್ ನ ಸ್ಟಾರ್ಟ್ ಮಾಡೇ ಬಿಟ್ವಿ. ಟಕ್ ಅಂತ ಆನ್ಸರ್ ಮಾಡಿ ಸಖತ್ ಮಸ್ತಿ ಮಜಾ ಮಾಡಿ ಅವ್ರವ್ರನ್ನ ಕಾಲ್ ಎಳ್ಕೊಂಡು ಸಖತ್ತಾಗಿ ಸೂಪರ್ ಆಗಿ ಮಾಡಿದ್ರು. ಪ್ರಶ್ನಾವಳಿಗಳೆಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಹಾಕಿದ್ವಿ ಒಂದು ನ್ಯೂಕ್ಲಿಯರ್ ಬಾಂಬ್. ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರೂ ಹಸ್ಬೆಂಡ್ ವೈಫ್ ಡೇಟ್ ಆಫ್ ಬರ್ತ್ ಹೇಳಿದ್ರೆ ವೈಫ್ ಎಲ್ಲರೂ ಅವ್ರವ್ರ ಹಸ್ಬೆಂಡ್ ಡೇಟ್ ಆಫ್ ಬರ್ತ್ ನ ಹೇಳ್ಬೇಕಿತ್ತು. ಅವಾಗಿತ್ತು ನೋಡಿ ಮಜಾ ಬೇಕ್ಲಾಟ. ಕೆಲವರು ಟಕ್ ಅಂತ ಹೇಳಿದ್ರೆ ಇನ್ನು ಕೆಲವರು ಕನ್ಫ್ಯೂಷನ್ ಅಲ್ಲಿ ಹಂಗೆ ಹಿಂಗೆ ಮಾಡ್ಕೊಂಡು ಸರಿಯಾಗಿ ಆನ್ಸರ್ ಹೇಳಿ ಮತ್ತೆ ಜೋಡಿಗಳೆಲ್ಲ ಒಂದಾಗ್ತಾರೆ. ನಮ್ಮ ನೆಕ್ಸ್ಟ್ ರೌಂಡ್ ಬಂದ್ಬಿಟ್ಟು ನಾವು ಯಾರಿಗೂ ಕಮ್ಮಿ ಇಲ್ಲ. ಈ ರೌಂಡ್ ಏನಂತ ಹೇಳಿದ್ರೆ, ಹಸ್ಬೆಂಡ್ ಗಳೆಲ್ರು ಅವ್ರವ್ರ ವೈಫ್ ನ 1 ನಿಮಿಷ ಕಾಲ ಎತ್ಕೋಬೇಕಿತ್ತು. ಯಾರು 1 ನಿಮಿಷಕ್ಕಿಂತ ಮುಂಚೆ ಕೆಳಗಿಳಿಸ್ತಾರೋ ಅವ್ರು ಔಟ್. ಇದನ್ನ ಎಲ್ಲಾ ಜೋಡಿಗಳು ತುಂಬಾನೇ ಸ್ಪೋರ್ಟಿವ್ ಆಗಿ ಮಾಡ್ತಾರೆ ಅಂಡ್ ಅದು ತುಂಬಾನೇ ಖುಷಿ ಕೊಟ್ಟಂತ ಟಾಸ್ಕ್ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿ ಸಖತ್ತಾಗಿ ಆಡಿ ವಿನ್ನರ್ಸ್ ಕೂಡ ಆಗ್ತಾರೆ, ರನ್ನರ್ಸ್ ಕೂಡ ಆಗ್ತಾರೆ. ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಆಗಿತ್ತು ಕೇಕ್ ಕಟಿಂಗ್ ಸೆಲೆಬ್ರೇಷನ್. ಈ ಸೆಲೆಬ್ರೇಷನ್ ಅಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಎಲ್ಲಾ ಕುಟುಂಬದವರು ಕೂಡ ಸ್ಟೇಜ್ ಮೇಲೆ ಬರ್ತಾರೆ. ಜೊತೆಲಿ ಬಂದ ಎಲ್ಲಾ ಗೆಸ್ಟ್ಗಳು ಆ ಕಂದ ಶ್ರೇಯಾಂಶ್ಗೆ ಶುಭ ಹಾರೈಸಿದಂತಹ ಸುಂದರ ಸಮಯ ಇದಾಗಿತ್ತು. ನಗುತ್ತಾ
ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ. ನಮ್ಮ ಕೊನೆಯ ಸೆಗ್ಮೆಂಟ್ ಆಗಿತ್ತು ಸಂಬಂಧ ಅನುಬಂಧ. ಸಂಬಂಧದ ಅನುಬಂಧ ತುಂಬಾ ಚೆನ್ನಾಗಿ ವ್ಯಕ್ತವಾಗಿದ್ದಂತ ಕ್ಷಣ. ಕೆಲವರು ಅವ್ರದೇ ಆದ ರೀತಿಯಲ್ಲಿ ಆಶೀರ್ವಾದನ ಮಾಡ್ತಾರೆ, ಒಳ್ಳೆ ಮಾತುಗಳನ್ನ ಆಡ್ತಾರೆ. ಇನ್ನು ಕೆಲವರು ಭಾವುಕರಾದ್ರು, ಹೆಜ್ಜೆ ಹಾಕಿದ್ರು, ಹಾಡ್ ಹಾಡಿದ್ರು, ಎಲ್ಲ ಮಸ್ತಿ ಮಜಾನು ಕೂಡ ಮಾಡಿ ಒಂದು ಸುಂದರ ಕ್ಷಣ, ಆ ಮೆಮೊರಿನ ಕ್ರಿಯೇಟ್ ಮಾಡಿದಂತಹ ಕ್ಷಣ ಇದಾಗಿತ್ತು. ಸಂತೋಷದ ಶುಭ ದಿನಕ್ಕೆ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಇನ್ನೊಂದು ಚಿಂತೆ ಕೇಳ್ಬಿಡೋಣ ಪಾಪ ಅವ್ರು ಮೆಟ್ಟಜ್ಜಿಯವರು. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬಿಡ್ರಿ, ಒಂದು ಹಾಡಾದ್ರೂ ಹೇಳಿ ನಿಮ್ಮ ಮೊಮ್ಮಗನಿಗೋಸ್ಕರ. ಲಾಲಿ 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 ಶ್ರೀಚಕ್ರದಾದಿಗೆ ಶಿರವಾಗಿ ಲಾಲಿ ರಾಜೀವ ನಿತ್ಯನಿಗೆ ರಮಣೀಯ ಲಾಲಿ 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 ಲಾಲಿ. ಚಕ್ರಧಾರಿಗೆ ಶಿರವಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಷ್ಟು ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ಚಂದ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ, ಕತ್ತು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ. ಬೆರಳುಗಳು ಸ್ಪರ್ಶ ಬಯಸುತ್ತಿವೆ, ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ. ಅಂತ ಹೇಳಿದ್ರೆ ಒಂದು ಉತ್ಸವ, ಅದನ್ನ ಆ ಉತ್ಸವನ ಈ ಉತ್ಸವ ಇವೆಂಟ್ಸ್ ಜೊತೆ ನೀವು ಸೆಲೆಬ್ರೇಟ್ ಮಾಡಿದ್ರಾ? ನಿಮ್ ರಿವ್ಯೂ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಬಹಳ ಖುಷಿ ಆಯ್ತು. ನಮ್ಮ ತಂದೆನೇ ಹೊಂದಿದ್ದಾರೆ, ನಾವು ಅವನಲ್ಲಿ ನಮ್ಮ ತಂದೆನ ಕಾಣ್ತಾ ಇದ್ವಿ. ಅವನ ತಮ್ಮನ ಮಗ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅವನಲ್ಲಿ ನಾವು ನಮ್ಮ ತಂದೆನ ಕಾಣ್ತಾ ಇದ್ವಿ. ಅದಕ್ಕೋಸ್ಕರ ನಾವು ಬಹಳ ಖುಷಿಯಾಗಿದ್ವಿ. ನಾವು ನಮ್ಮ ತಂದೆ ಕಳ್ಕೊಂಡಿಲ್ಲ, ಪಡ್ಕೊಂಡಿದ್ದೀವಿ ಅನ್ನೋಷ್ಟು ಖುಷಿ ನಮಗಿದೆ. ಅದಕ್ಕೋಸ್ಕರ ಅಷ್ಟು ಹೇಳಕ್ಕಂತೂ ಬಹಳ ಇಷ್ಟಪಡ್ತೀವಿ. ಆದ್ರೆ ಐ ಮಿಸ್ ಮೈ ಫಾದರ್. ದಟ್ಸ್ ಇಟ್. ನಾ ಗೋಲಿ ಸೋಡಾ ಬಾಟಲಿ
ನಿಮ್ಮ ಸಂಭ್ರಮದ ಕನಸನ್ನು ನನಸಾಗಿಸಲು ಸಂಪರ್ಕಿಸಿ ಉತ್ಸವ ಇವೆಂಟ್ಸ್. We show your dreams. 8892242211. We provide variety of services for all types of events. Thank you.